ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಸೆಟ್ ದೋಸೆ, ಅದರ ಜೊತೆಗೆ ಸಾಗು, ಚಟ್ನಿ ಎಲ್ಲವನ್ನ ತೋರಿಸ್ತಾ ಇದ್ದೇನೆ. ತುಂಬಾನೇ ಸಾಫ್ಟ್ ಆಗಿ ಬರ್ತದೆ. ಉದ್ದಿನ ಬೇಳೆಯನ್ನ ಬಳಸದೆ ಕೂಡ ಈ ಸೆಟ್ ದೋಸೆಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೋಗಣಿಯಲ್ಲಿ ಅವಲಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. 1 ಲೋಟದಷ್ಟು ಅವಲಕ್ಕಿಯನ್ನ ಹಾಕಿದ್ದೇನೆ. ಅದಕ್ಕೆ ಅದೇ ಲೋಟದಲ್ಲಿ 3/4 ಲೋಟದಷ್ಟು ಸಾಬುದಾನ ಅಥವಾ ಸಾಬಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. 2 ಟೇಬಲ್ ಚಮಚ ಆಗುವಷ್ಟು ಮೆಂತೆಕಾಳನ್ನ ಹಾಕೊಳ್ತೇನೆ. ಮೆಂತೆಕಾಳು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಇಲ್ಲ. ನಿಮಗೆ ಮೆಂತೆ ಜಾಸ್ತಿ ತಿನ್ನೋದಾದ್ರೆ ಜಾಸ್ತಿ ಕೂಡ ಹಾಕೊಳ್ಬಹುದು. ಇಷ್ಟು ಬೇಡ ಅಂತಿದ್ರೆ ಕಡಿಮೆಯನ್ನು ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ಸಾಫ್ಟ್ ಆಗಿ ಬರ್ಲಿಕ್ಕೆ ಮೆಂತೆ ಕೂಡ ಹೆಲ್ಪ್ ಮಾಡ್ತದೆ. ನಂತರ ನಾನು ಅವಲಕ್ಕಿ ಎಲ್ಲ ಹಾಕಿದ್ದೇನಲ್ಲ, ಅದೇ ಲೋಟದಲ್ಲಿ 3 ಲೋಟ ಆಗುವಷ್ಟು ದೋಸೆ ಅಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ಇದೆಲ್ಲವನ್ನ ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಬೇಕು. ಒಂದು 3-4 ಬಾರಿ ಧೂಳೆಲ್ಲ ಹೋಗುವ ತನಕ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಬೇಕು. ನಾನು ಇದೆಲ್ಲವನ್ನ ತೊಳೆದು ತರ್ತೇನೆ. ಒಂದು 4-5 ಗಂಟೆ ಹೊತ್ತು ನೆನೆಸಿಟ್ಕೊಂಡಾಗ ರುಬ್ಲಿಕ್ಕೂ ಕೂಡ ಸುಲಭ ಆಗ್ತದೆ. ಎಲ್ಲವೂ ಕೂಡ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ತೇನೆ. ಈ ರೀತಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಅರಳಬೇಕು. ಸಾಬುದಾನ ಎಲ್ಲ ಸಾಫ್ಟ್ ಆಗ್ತದೆ, ಅಕ್ಕಿಯೂ ಕೂಡ ಸಾಫ್ಟ್ ಆಗ್ತದೆ. ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತೇನೆ. ರುಬ್ಬುವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ರುಬ್ಕೊಳ್ತೇನೆ. ಒಮ್ಮೆಲೆ ನೀರನ್ನ ಹಾಕಿದ್ರೆ ಹೊರಗಡೆ ಎಲ್ಲ ಬಂದು ನಾಚಾರ ಆಗ್ತದೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ತೇನೆ. ರುಬ್ಬಿದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೇನೆ. ಎಲ್ಲದನ್ನು ಮತ್ತೆ 2-3 ಸಲ ಹಾಕಿ ರುಬ್ಕೊಂಡು ಇದೇ ಹಿಟ್ಟಿಗೆ ಸೇರಿಸ್ಕೊಳ್ತೇನೆ. ಉದ್ದಿನ ಬೇಳೆಯನ್ನ ಹಾಕಿ ಮಾಡುವ ದೋಸೆ, ಸೆಟ್ ದೋಸೆ ಒಂದು ರೀತಿ ಆದ್ರೆ ಇದು ಇನ್ನೊಂದು ರೀತಿಯಲ್ಲಿ ಬರ್ತದೆ. ಇದು ಕೂಡ ತುಂಬಾನೇ ಸಾಫ್ಟ್ ಆಗಿ ಬರ್ತದೆ. ಯಾವಾಗ್ಲೂ ಉದ್ದಿನ ದೋಸೆಯ ತಿಂಡಿಯನ್ನ ತಿಂತಾ ಇದ್ರೆ ಬೋರ್ ಆಗಿದೆ ಅಂತ ಅನ್ಸಿದ್ರೆ ಮಧ್ಯದಲ್ಲಿ ಈ ರೀತಿಯಾಗಿ ಕೂಡ ದೋಸೆಯನ್ನ ಮಾಡ್ಕೊಳ್ಬಹುದು. ಮಿಕ್ಸಿ ಜಾರಿಗೂ ನೀರನ್ನ ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಮಜ್ಜಿಗೆಯನ್ನ ಸೇರಿಸ್ಕೊಂಡಿದ್ದೇನೆ, ಅಥವಾ ಮೊಸರನ್ನು ಕೂಡ ಹಾಕೊಳ್ಬಹುದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಮಜ್ಜಿಗೆ ಅಥವಾ ಮೊಸರನ್ನ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಹುಳಿ ಬರ್ತದೆ, ದೋಸೆ ಸಾಫ್ಟ್ ಆಗಿ ಬರ್ತದೆ ಅಂತ ಸೇರಿಸ್ಕೊಂಡಿದ್ದೇನೆ. ಇದಕ್ಕೆ ಮತ್ತೆ ಈನೋ ಅಥವಾ ಸೋಡಾವನ್ನೆಲ್ಲ ಹಾಕುದಿಲ್ಲ. ಹಾಗಾಗಿ ಮಜ್ಜಿಗೆಯನ್ನ ಹಾಕಿದಾಗ ತುಂಬಾ ಚೆನ್ನಾಗಿ ಹುಳಿ ಬರ್ತದೆ, ದೋಸೆ ಸಾಫ್ಟ್ ಆಗಿ ಬರ್ತದೆ. ಮಳೆಗಾಲ, ಚಳಿಗಾಲದಲ್ಲಿ ಮಜ್ಜಿಗೆಯನ್ನ ಅಥವಾ ಮೊಸರನ್ನ ಹಾಕೊಳ್ಳಿ. ಬೇಸಿಗೆಯಲ್ಲಿ ಅದು ವಾತಾವರಣದ ಹೀಟಿಗೆ ತುಂಬಾನೇ ಬೇಗ ಚೆನ್ನಾಗಿ ಹುಳಿ ಬರ್ತದೆ. ಆಗ ಮಜ್ಜಿಗೆ ಅಥವಾ ಮೊಸರನ್ನ ಸ್ಕಿಪ್ ಮಾಡ್ಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಸಾಫ್ಟ್ ಆಗಿ ತೆಳ್ಳಗೆ ಇಟ್ಕೊಳ್ಬೇಕು. ತುಂಬಾ ಗಟ್ಟಿಯಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದು ಬೇಡ. ಮುಚ್ಚಳವನ್ನ ಮುಚ್ಚಿ 8-10 ಗಂಟೆಗಳ ತನಕ ಹುದುಗು ಬರ್ಲಿಕ್ಕೆ ಬಿಡ್ತೇನೆ. ಈಗ ಇದಕ್ಕೆ ಒಂದು ರುಚಿಯಾದ ಸಾಗುವನ್ನ ಮಾಡ್ಲಿಕ್ಕೆ ಒಂದು ಕುಕ್ಕರ್ ಅಲ್ಲಿ 2 ಟೀ ಚಮಚ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕೊಂಡಿದ್ದೇನೆ. ನಂತರ ಕಟ್ ಮಾಡಿ ಇಟ್ಟಿರುವಂತಹ ಕ್ಯಾರೆಟ್, ಕಟ್ ಮಾಡಿರುವಂತಹ ಬೀನ್ಸ್ ಅನ್ನ ಹಾಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ ಬಟಾಣಿ ಕಾಳನ್ನ ಇದ್ರೆ ಹಾಕೊಳ್ಳಿ, ಹಸಿ ಬಟಾಣಿ ಇದ್ರೆ ಹಾಕೊಳ್ಬಹುದು. ನಾನಿಲ್ಲಿ ಹಸಿ ಬಟಾಣಿ ಇರ್ಲಿಲ್ಲ, ಹಾಗಾಗಿ ಹಾಕ್ತಾ ಇಲ್ಲ. ನಂತರ ಕಟ್ ಮಾಡಿ ಇಟ್ಟಿರುವಂತಹ 1 ಆಲೂಗಡ್ಡೆಯನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಹುಣಸೆ ಹಣ್ಣಿನ ರಸ, ಬೆಲ್ಲ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಅಥವಾ 2 ವಿಸಿಲನ್ನ ಹಾಕ್ಸ್ಕೊಂಡ್ರೆ ಸಾಕು. ನೀರನ್ನ ಸ್ವಲ್ಪ ಬೇಕಾದ್ರೆ ಚಿಮ್ಕಿಸ್ಬೋದು. ಜಾಸ್ತಿ ನೀರನ್ನ ಹಾಕಿ ಬೇಯಿಸಿದಾಗ ತರಕಾರಿಗಳೆಲ್ಲ ತುಂಬಾ ಮೆತ್ತಗೆ ಆಗ್ತದೆ. ಸಾಗುವನ್ನ ಮಾಡುವಾಗ ಸ್ವಲ್ಪ ಕ್ರಂಚಿ ಆಗಿದ್ರೆ ಚೆನ್ನಾಗಿರ್ತದೆ. 1 ಅಥವಾ 2 ವಿಸಿಲನ್ನ ಹಾಕ್ಸ್ಕೊಂಡ್ರೆ ಸಾಕು. ತುಂಬಾ ನೀರೆಲ್ಲ ಹಾಕಿ ಬೇಯಿಸುದು ಬೇಡ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ತರಕಾರಿಯಲ್ಲಿರುವ ನೀರಿನಲ್ಲಿಯೇ ಇದು ಬೇಯ್ತದೆ, ಸಾಕಾಗ್ತದೆ. ನಿಮಗೆ ಅಕಸ್ಮಾತ್ ಬೇಕು ಅಂತ ಅನ್ಸಿದ್ರೆ 1-2 ಟೀ ಚಮಚ ಆಗುವಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು. ಮುಚ್ಚಳವನ್ನ ಮುಚ್ಚಿ 1 ವಿಸಿಲನ್ನ ಹಾಕ್ಸ್ಕೊಳ್ತೇನೆ. ಈಗ ಒಂದು ಒಗ್ಗರಣೆ ಸೌಟಲ್ಲಿ ಮಸಾಲೆ ಪದಾರ್ಥಗಳನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಚಕ್ಕೆಯನ್ನ ಹಾಕೊಂಡಿದ್ದೇನೆ, 1 ಏಲಕ್ಕಿ, 1 ಲವಂಗ, ಚಕ್ರ ಮಗ್ಗು 1-2 ಪೀಸನ್ನ ಹಾಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆಯನ್ನ ಹಾಕಿ ಇದನ್ನ ಹುರ್ಕೊಳ್ತೇನೆ. ಈ ಮಸಾಲೆಗಳನ್ನ ಹುರಿದಾಗ ತುಂಬಾನೇ ಚೆನ್ನಾಗಿ ಪರಿಮಳ ಬರ್ತದೆ. ಹಸಿಯಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಪರಿಮಳ ಬರುವುದಿಲ್ಲ. ಹಾಗಾಗಿ ಹುರಿದು ಬಳಸ್ತಾ ಇದ್ದೇನೆ. ಒಂದು 4-5 ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಎಲ್ಲ ಮಸಾಲೆ ಹುರಿದು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹುರಿದಿರುವ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ. ನಂತರ 1-2 ಕುಡಿಯಷ್ಟು ಪುದೀನ ಎಲೆಗಳನ್ನ ಹಾಕೊಂಡಿದ್ದೇನೆ. ಶುಂಠಿ 1 ಇಂಚ್ ಆಗುವಷ್ಟು, ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. 1 ಟೇಬಲ್ ಚಮಚ ಆಗುವಷ್ಟು ಗೋಡಂಬಿಯನ್ನು ಸೇರಿಸಿದ್ದೇನೆ. ತುಂಬಾ ಚೆನ್ನಾಗಿ ರುಚಿಯೂ ಕೊಡ್ತದೆ, ದಪ್ಪವಾಗಿ ಬರ್ಲಿಕ್ಕೆ ಕೂಡ ಗೋಡಂಬಿ ಹೆಲ್ಪ್ ಮಾಡ್ತದೆ.
ಗೋಡಂಬಿ ಇಲ್ಲ ಅಂದ್ರೆ ಅದರ ಬದಲಾಗಿ ಹುರ್ಗಡಲೆಯನ್ನ ಸೇರಿಸ್ಕೊಳ್ಬಹುದು. ನಂತರ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಂಡಿದ್ದೇನೆ. ಅರ್ಧ ಟೀ ಚಮಚ ಆಗುವಷ್ಟು ಸೋಂಪನ್ನ ಹಾಕೊಂಡು ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ಪೇಸ್ಟ್ ಅನ್ನ ಮಾಡ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆಯನ್ನ ಬಿಸಿಗಿಟ್ಟು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಇದಕ್ಕೆ ಕಟ್ ಮಾಡಿರುವಂತಹ ಹಸಿಮೆಣಸು ಹಾಗೆ ಟೊಮೆಟೊವನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೇನೆ. ತುಂಬಾನೇ ಸಿಂಪಲ್ ಆಗಿ ಮಾಡುವಂತಹ ಸಾಗು ಇದು. ಬೆಳಗಿನ ತಿಂಡಿಗೆ ಮಸಾಲೆ ಎಲ್ಲ ತುಂಬಾ ಹಾಕಿದ್ರೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಲೈಟ್ ಆಗಿ ಮಸಾಲೆಯನ್ನ ಹಾಕಿ ನಾನು ಈ ಸಾಗುವನ್ನ ರೆಡಿ ಮಾಡಿದ್ದೇನೆ. ನಿಮಗೆ ತುಂಬಾ ಹೆವಿಯಾಗಿ ಮಸಾಲೆ ಬೇಕು ಅಂದ್ರೆ ಹಾಕಿರುವಂತಹ ಮಸಾಲೆ ಐಟಮ್ ಇದೆಯಲ್ಲ ಅದನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಲೈಟ್ ಆಗಿ ಸಾಕು ಅಂತ ಅನ್ಸಿದ್ರೆ ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಾಗ್ತದೆ. ಈ ಸೆಟ್ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸ್ವಲ್ಪ ಉಪ್ಪನ್ನ ಹಾಕಿ ಟೊಮೆಟೊ ಎಲ್ಲ ಮೆತ್ತಗಾಗುವ ತನಕ ಹುರ್ಕೊಂಡಿದ್ದೇನೆ. ಈಗ ಇದಕ್ಕೆ ಬೇಯಿಸಿಟ್ಟಿರುವಂತಹ ತರಕಾರಿಗಳನ್ನ ಹಾಕೊಂಡಿದ್ದೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಹತ್ರ ಹಸಿ ಬಟಾಣಿ ಇದೆ ಅಂದ್ರೆ ಹಾಕೊಳ್ಳಿ. ಹಾಗೆ ಹೂಕೋಸೆಲ್ಲ ಇದ್ರೆ ಅದನ್ನು ಕೂಡ ಹಾಕೊಳ್ಬಹುದು, ಚೆನ್ನಾಗಾಗ್ತದೆ. ನನ್ನ ಹತ್ರ ಇರುವ ತರಕಾರಿಯಲ್ಲಿಯೇ ನಾನು ಈ ಸಾಗುವನ್ನ ಮಾಡ್ಕೊಳ್ತಾ ಇದ್ದೇನೆ. ತರಕಾರಿಯನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯ ಜೊತೆ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಬ್ಬಿರುವಂತಹ ಮಸಾಲೆಯ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೇನೆ. ಬಿಳಿ ಸಾಗು ಇದು. ಕಲರ್ ಕೂಡ ಹಸಿರಾಗುದು ಇಲ್ಲ, ಕೆಂಪಾಗುದು ಇಲ್ಲ. ನಾವು ಹಸಿಮೆಣಸನ್ನ ರುಬ್ಲಿಕ್ಕೆ ಎಲ್ಲ ಹಾಕ್ಲಿಲ್ಲಲ್ಲ, ಹಾಗಾಗಿ ವೈಟ್ ಆಗಿಯೇ ಇರ್ತದೆ. ನೋಡ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ. ಒಮ್ಮೆ ಈ ವಿಧಾನದಲ್ಲಿ ನೀವು ಸಾಗುವನ್ನ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಖಂಡಿತ ಟ್ರೈ ಮಾಡಿ. ಇದೇ ಮೆಜರ್ಮೆಂಟ್ ಅಲ್ಲಿ ಮಾಡಿ, ಆಗ ಕರೆಕ್ಟ್ ಆಗಿ ಯಾವ ರೀತಿಯಾಗಿ ಬರ್ತದೆ ಅಂತ ನಿಮ್ಗೂ ಕೂಡ ಗೊತ್ತಾಗ್ತದೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೊಂಡಿದ್ದೇನೆ. ನಂತರ ಇದಕ್ಕೆ ಕುದಿಯುತ್ತಿರುವ ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ. ತಣ್ಣಗಿನ ನೀರನ್ನ ಹಾಕಿ ಕುದಿಸೋದು ಬೇಡ. ಬಿಸಿಯಾಗಿರುವ ನೀರನ್ನ ಹಾಕಿದಾಗ ಆ ಮಸಾಲೆಯ ಪರಿಮಳ ಹಾಗೆ ಉಳಿತದೆ, ಚೇಂಜ್ ಆಗೋದಿಲ್ಲ. ಚೆನ್ನಾಗಿ ಕುದಿ ಬರ್ಸ್ಕೊಳ್ಬೇಕು. ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ನಾನು ಎಲ್ಲ ಕಡೆನೂ ಕೂಡ ಉಪ್ಪನ್ನ ಹಾಕಿದ್ದೆ, ಹಾಗಾಗಿ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾದ ಸಾಗು ರೆಡಿ ಆಗ್ತದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಗು ರೆಡಿ. ಈಗ ಚಟ್ನಿಯನ್ನ ಮಾಡ್ಲಿಕ್ಕೆ ಮಿಕ್ಸಿ ಜಾರಲ್ಲಿ ಕಾಯಿಯನ್ನ ಹಾಕೊಂಡಿದ್ದೇನೆ. ನಂತರ ಹುಣಸೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೇನೆ. 4 ಬ್ಯಾಡಗಿ ಮೆಣಸನ್ನ ಹಾಕೊಂಡಿದ್ದೇನೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ. ರುಬ್ಬಿ ಆದ ನಂತರ ಇದಕ್ಕೆ 1 ಹಸಿಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 1/4 ಭಾಗದಷ್ಟು ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1-2 ಬಾರಿ ರುಬ್ಕೊಂಡ್ರೆ ಸಾಕು. ತುಂಬಾ ಹೊತ್ತು ರನ್ ಮಾಡೋದು ಬೇಡ. ಜಸ್ಟ್ ಲಾಸ್ಟ್ ಅಲ್ಲಿ 1-2 ಬಾರಿ ತಿರ್ಸ್ಕೊಂಡ್ರೆ ರುಚಿಯಾದ ಈರುಳ್ಳಿ ಚಟ್ನಿ ಕೂಡ ರೆಡಿ ಆಗ್ತದೆ. ಈ ಸೆಟ್ ದೋಸೆಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ ಈರುಳ್ಳಿ ಚಟ್ನಿ. ಸೆಟ್ ದೋಸೆಯನ್ನ ಮಾಡಿದಾಗ ನೀವು ಕೂಡ ಟ್ರೈ ಮಾಡಿ. ದೋಸೆ ಹಿಟ್ಟು ನೋಡ್ಬೋದು, ಚೆನ್ನಾಗಿ ಹುಳಿ ಬಂದಿದೆ, ಸಾಫ್ಟ್ ಆಗಿ ರೆಡಿ ಆಗಿದೆ. ಬೆಳಿಗ್ಗೆ ಸ್ವಲ್ಪ ಗಡಿಬಿಡಿಯಲ್ಲಿ ಅರ್ಜೆಂಟಲ್ಲಿ ಈ ದೋಸೆಯನ್ನ ಹಾಕಬೇಕಾಯ್ತು. ಹಾಗಾಗಿ ಸ್ಟಾರ್ಟಿಂಗ್ ಇದು ದೋಸೆಯನ್ನ ನಾನು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಂತರ ವಿಡಿಯೋವನ್ನ ಮಾಡಿದ್ದೇನೆ. ದೋಸೆ ಕಲ್ಲಿಗೆ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಂಡು ದೋಸೆ ಹಿಟ್ಟನ್ನ ಹಾಕಿ ಸ್ವಲ್ಪ ಹರಡ್ಕೊಳ್ಬೇಕು. ಒಂದು ಮುಚ್ಚಳವನ್ನ ಮುಚ್ಚಿ ಬೇಯಿಸ್ಕೊಳ್ಬೇಕು. ಈ ರೀತಿ ರೆಡಿ ಆಗ್ತದೆ. ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮ್ಗೆ ನಾನು ಎತ್ತುವಾಗಲೇ ಗೊತ್ತಾಗ್ತಾ ಇರ್ಬೋದು. ತುಂಬಾನೇ ಸಾಫ್ಟ್ ಆಗಿದೆ, ಹಾಗಾಗಿ ಮೆತ್ತಗೆ ಅದನ್ನ ಎತ್ತಿ ತೆಗೆದು ಮತ್ತೊಂದು ಕಡೆಗೆ ತಿರುವಿ ಹಾಕ್ತಾ ಇದ್ದೇನೆ. ಈಗನೂ ಕೂಡ ಹಾಗೆ ಎತ್ತುವಾಗ ಗೊತ್ತಾಗ್ಬೋದು ನಿಮ್ಗೆ ದೋಸೆ ಎಷ್ಟು ಸಾಫ್ಟ್ ಆಗಿದೆ ಅಂತ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನಂತರ ಇನ್ನೊಂದು ದೋಸೆಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಪ್ರತಿ ಸಲ ದೋಸೆಯನ್ನ ಮಾಡುವಾಗ್ಲೂ ಕಲ್ಲಿಗೆ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಂಡು ಹಿಟ್ಟನ್ನ ಹಾಕಿ ಮುಚ್ಚಳವನ್ನ ಮುಚ್ಚಿ ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡ್ರೆ ರುಚಿಯಾದ ಸೆಟ್ ದೋಸೆ ಕೂಡ ರೆಡಿ ಆಗ್ತದೆ. ನೀವು ಯಾವಾಗ್ಲಾದ್ರೂ ಈ ದೋಸೆಯನ್ನ ಮಾಡಿದ್ದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮಾಡಿಲ್ಲ ಅಂದ್ರೆ ಒಮ್ಮೆ ಮಾಡಿ ನೋಡಿ. ಮತ್ತೆ ನೀವು ಈ ದೋಸೆಯನ್ನ ಟ್ರೈ ಮಾಡೋದಂತೂ ಗ್ಯಾರಂಟಿ. ಇವತ್ತಿನ ಈ ಸೆಟ್ ದೋಸೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ದೋಸೆಯ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ದೋಸೆಯನ್ನ ಚಟ್ನಿ ಹಾಗೂ ಸಾಗುವಿನ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ರುಚಿಯಾದ ಈರುಳ್ಳಿ ಚಟ್ನಿ, ಸಾಗು ಎಲ್ಲವೂ ಕೂಡ ಈಗಾಗಲೇ ರೆಡಿ ಮಾಡಿದ್ದನ್ನು ನೀವು ನೋಡಿದ್ದೀರಾ. ನೀವು ಕೂಡ ಮನೆಯಲ್ಲಿ ಇದೇ ವಿಧಾನದಲ್ಲಿ ಸೆಟ್ ದೋಸೆಯನ್ನ ಮಾಡಿ ಸಾಗು ಹಾಗೂ ಚಟ್ನಿಯನ್ನ ಮಾಡಿ ನೀವು ಸವಿಯಿರಿ, ನಿಮ್ಮವರಿಗೂ ಸವಿಯಲು ನೀಡಿ. ಖಂಡಿತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದು 4 ಜನರಿಗಾದರೂ ಶೇರ್ ಮಾಡೋದನ್ನ ಮರಿಬೇಡಿ.
ದೋಸೆ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ಸಾಫ್ಟ್ ಆಗಿದೆ. ಮುರಿಯುವಾಗಲೇ ಗೊತ್ತಾಗ್ಬೋದು. ಇದು ಎಷ್ಟು ತಣ್ಣಗಾಗಿದೆ ಅಂದ್ರೆ ನಾನು ವಿಡಿಯೋ ಶೂಟ್ ಮಾಡೋದ್ರೊಳಗೆ ತುಂಬಾನೇ ತಣ್ಣಗಾಗಿತ್ತು. ಆದ್ರೂ ಕೂಡ ದೋಸೆ ಸಾಫ್ಟ್ ಆಗಿಯೇ ಇತ್ತು. ಸ್ವಲ್ಪನೂ ಗಟ್ಟಿ ಕೂಡ ಆಗ್ಲಿಲ್ಲ. ಹಾಗಾಗಿ ನೀವು ಲಂಚ್ ಬಾಕ್ಸಿಗೆಲ್ಲ ಕಳಿಸೋದಾದ್ರೂ ಕೂಡ ಈ ವಿಧಾನದಲ್ಲಿ ದೋಸೆಯನ್ನ ಮಾಡಿ ಮಕ್ಕಳಿಗೆ ಕಳಿಸ್ಬೋದು. ಇದೇ ರೀತಿ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.